ಆತ್ಮೀಯರೇ, ಹಿರಿಯರೇ, ಎಲ್ಲರಿಗೂ ಈ ಒಂದು ಔಪಚಾರಿಕ ಕಾರ್ಯಕ್ರಮ ಏನಿದೆ, ಡಾಕ್ಟರ್ ಸತ್ಯವತಿ ಅವರ ಪುಸ್ತಕಗಳು ಈ ದಿನ ಬಿಡುಗಡೆ ಆಗ್ತಾಯಿದೆ. ಈ ಕಾರ್ಯಕ್ರಮ ಅವರ ಮನೆಯಲ್ಲೇ ಆಯೋಜಿತವಾಗಿದೆ. ನಾವೆಲ್ಲ ಒಂದಷ್ಟು ಜನ, ಒಂದು 10 ಜನದ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಒಂದು ಆತ್ಮೀಯವಾದ ವಾತಾವರಣದಲ್ಲಿ ಅವರ ಮನೆಯಲ್ಲೇ ಬಿಡುಗಡೆ ಆಗ್ತಾಯಿದೆ. 6 ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಮತ್ತು ಸತ್ಯವತಿಯವರು ಅಮೆರಿಕಾಯಿಂದ ಇಲ್ಲಿಗೆ ಬಂದು ಭಾರತದಲ್ಲಿ ಬೆಂಗಳೂರಿನಲ್ಲಿ ಅವರು ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸೌಭಾಗ್ಯ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಗಳು ಬಂದಿದ್ದಾರೆ. ಅವರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಲೇಖಕಿ ಸತ್ಯವತಿಯವರು ನಮ್ಮ ಜೊತೆ ಇದ್ದಾರೆ. ಹಾಗೆ ರವೀಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ, ಲೇಖಕರು. ಗಜಾನನ ಶರ್ಮಾ ಅವರು ಲೇಖಕರು, ಭದ್ರಾವತಿಯಲ್ಲಿ ಶಿವಮೊಗ್ಗದಲ್ಲಿ ಬಹಳ ಕಾಲ ಇದ್ದವರು, ವಿದ್ಯುತ್ ಶಕ್ತಿ ಕಂಪನಿಯಲ್ಲಿ ಕೆಲಸ ಮಾಡಿದವರು, ಅನೇಕ ಪುಸ್ತಕಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇರುವ ಎಲ್ಲ ಹಿರಿಯರು ಮತ್ತು ಸತ್ಯವತಿ ಕುಟುಂಬದ ಆತ್ಮೀಯರು, 3 ಜನ ಗುರುಗಳು, ಪಂಚಗುರುಗಳು. ನನಗೆ 2 ಅಮೆರಿಕಾದಲ್ಲಿ ಇರ್ತಾರೆ ಮತ್ತು 3 ಗುರುಗಳು ಇಲ್ಲಿದ್ದಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಸತ್ಯವತಿಯವರು. ಈ ಎಲ್ಲ ಗುರು ಸ್ನೇಹಿತರಿಗೆ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸರ್, ಗುರುಪ್ರಸಾದ್ ಸರ್ ಇವರು ಮತ್ತು ನಮ್ಮ ಯಶಸ್ವಿ ಅವರ ಪುತ್ರ ಅವರು ಕೂಡ ಇಲ್ಲಿ ಇದ್ದಾರೆ, ಸುಮಂತ್ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಸತ್ಯವತಿ ಕುಟುಂಬದ ತಾಯಿ ಮತ್ತು ತಂಗಿ 2 ಅಂತ ಹೇಳಿದ್ರು ಗಾಯತ್ರಿ ಅವರಿದ್ದಾರೆ. ನಾವೆಲ್ಲ ಇಲ್ಲಿದ್ದೀವಿ. ರವಿಶಂಕರ್ ಆಕಾಶವಾಣಿಯ ಉದ್ಘೋಷಕರು, ನಿವೃತ್ತ ಉದ್ಘೋಷಕರು, ಅವರು ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಸತ್ಯವತಿಯವರ ಆತ್ಮೀಯ ಬಳಗವಾಗಿ ನಾವಿಲ್ಲಿದ್ದೀವಿ. ಜೋಗಿಯವರು ಬರಬೇಕಿತ್ತು, ಆದರೆ ಅವರು ಕಾರಣಾಂತರದಿಂದ ಬಂದಿಲ್ಲ. ಸೇರ್ಕೊಳ್ತೀನಿ ತಡವಾಗಿ, ನೀವು ಕಾರ್ಯಕ್ರಮ ಆರಂಭಿಸಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸತ್ಯವತಿಯವರು ಈಗ 1-2 ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ಆಮೇಲೆ ಪುಸ್ತಕಗಳ ಬಿಡುಗಡೆಗೆ ಹೋಗ್ಬೋದು ಅಂದ್ಕೊಳ್ತೇನೆ. ಮೇಡಮ್, ಓವರ್ ಟು ಯು. ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಇವತ್ತು ನಿಜವಾಗಲೂ ನನ್ನ ಜೀವನದಲ್ಲಿ ಒಂದು ಸುದಿನ. ಜನ ಎಷ್ಟಿದ್ದಾರೆ ಅಂತಲ್ಲ ಬೇಕಾಗಿರೋದು, ಜನ ಸಂಖ್ಯೆ ಅಲ್ಲ, ಜನದ ಗುಣ ಬೇಕಾಗಿರೋದು. ಎಲ್ಲ ಗುಣಿ ಜನ ಇಲ್ಲಿ ನನ್ನೊಟ್ಟಿಗೆ ಕೂತಿದ್ದಾರೆ ಅಂತಂದಾಗ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಯಾರಿಗೂ ಸಿಗದೇ ಇರತಕ್ಕಂಥ ಸೌಭಾಗ್ಯ ನನಗಿವತ್ತು ಸಿಕ್ಕಿದೆ ಅನ್ನಿಸ್ತಾ ಇದೆ. ಎಚ್.ಎಸ್. ವೆಂಕಟೇಶ ಮೂರ್ತಿಗಳು, ಶ್ರೀ ಗಜಾನನ್ ಶರ್ಮಾ ಅವರು, ಶ್ರೀ ರವೀಂದ್ರ ಅವರು, ಅಥವಾ ನಮ್ಮ ರವಿಶಂಕರ್ ಅವರು, ಸುಮತಿ ಅವರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಗುರುಪ್ರಸಾದ್ ಅವರು, ಮತ್ತು ನಮ್ಮ ಗುರು ಕೃಷ್ಣಮೂರ್ತಿ ಅವರು ಅಮೆರಿಕಾದಿಂದ ಇಲ್ಲಿಗೆ ಬಂದು ನೀನೇನು ಯೋಚನೆ ಮಾಡಬೇಡ, ನಾನು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇನೆ, ನಾನು ರೆಕಾರ್ಡ್ ಮಾಡ್ತೀನಿ, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿ ಪ್ರತಿ ಹೆಜ್ಜೆಗೂ ಅವರು ನನಗೆ ಮಾರ್ಗದರ್ಶನವನ್ನು ನೀಡಿದವರು. ಅವರ ಸರಿಸಾಟಿಯಾಗಿ ಗುರುರಾಜ್ ಅವರೂ ನಾನು ವಿಡಿಯೋದು ನೋಡ್ಕೊಳ್ತೀನಿ ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದರು ಇವರು ಬರೋದಕ್ಕೆ ಮುಂಚೆನೇ. ಸೊ ಹೀಗೆ ಪ್ರತಿಯೊಬ್ಬರೂ ಎಲ್ಲ ಗುಣಿ ಜನ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ಸುಮಾರು 30 ವರ್ಷಗಳಿಂದ ಯೋಚನೆಯೇ ಮಾಡ್ತಾ ಇರಲಿಲ್ಲ. ಪುಸ್ತಕಗಳನ್ನು ಪ್ರಕಟಣೆ ಮಾಡಬೇಕು ಅನ್ನೋದು ಉದ್ದೇಶವನ್ನೇ ಇಟ್ಟಿರಲಿಲ್ಲ. ಸುಮ್ಮನೆ ಬಿಟ್ಬಿಡ್ತಾಯಿದ್ದೆ, ಬರೆದು ಇಡ್ತಾ ಇದ್ದೆ. ಸೊ ಅದರಲ್ಲಿ ಇವತ್ತು 6 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ. ಇನ್ನೊಂದು 3-4 ಹಾದಿಯಲ್ಲಿದೆ, ಅದು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಂತೂ ಇಷ್ಟನ್ನು ನನಗೆ ನನ್ನ ದೇವರು ಕರುಣಿಸ್ಕೊಟ್ಟಿದ್ದಾನೆ. ಇವತ್ತು ನಿಮ್ಮೆಲ್ಲರ ಮಧ್ಯದಲ್ಲಿ ಕೂತಿದ್ದೀನಿ. ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ ನನ್ನ ಹಿರಿಯರು. ಆಪ್ತರಾದ ಜೋಗಿಯವರು ಬರಬೇಕಾಗಿತ್ತು, ಅವರು ನನ್ನ ಬಿಳಿಯರ ಜೀವನಕ್ಕೆ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅವರು ನಾನು ತಡವಾಗತ್ತೆ ಬರೋದು, ನೀನು ಮುಂದುವರಿಸು ಅಂತ ಹೇಳಿದರು. ಹಾಗಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿಗಳವರು ನನಗೆ ನಿಜವಾಗ್ಲೂ ಎಷ್ಟು ಖುಷಿಯಾಗ್ತಾ ಇದೆ ಅಂದರೆ, ನನಗೆ ನನ್ನ ಮೇಷ್ಟ್ರು ಬರಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ನಮ್ಮ ಜೀವಿಯವರು, ಸರ್ ನೀವು ಬರಬೇಕು, ಸರ್ ನೀವು ಬರಬೇಕು ಅಂತಿದ್ದೆ. ಅವರ ಜಾಗದಲ್ಲಿ ನನಗೆ ನಿಜವಾಗ್ಲೂ ನಮ್ಮ ಎಚ್.ಎಸ್. ವಿ ಅವರು ಸಿಕ್ಕಿಬಿಟ್ರು. ನನಗೆ ನನ್ನ ಪುಣ್ಯ ಇದು. ಸಾಮಾನ್ಯವಾಗಿ ಎಲ್ರಿಗೂ ಸಿಗುವಂಥದ್ದಲ್ಲ. ಇವರು ನನಗೆ ಪರಿಚಯ ಆಗಬೇಕಾದ್ರೆ ಕಾರಣ ಅಲ್ಲಿ ಕೂತಿದ್ದಾರೆ ನನ್ನ ಗುರು ಅವರು. ನಾನು ಹೋಗ್ತೀನಿ ಬನ್ನಿ, ನಾನು ಎಚ್.ಎಸ್. ವಿ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಅಂತ. ಸೊ ನನಗೇನು ಯೋಚನೆಯೇ ಮಾಡಿರಲಿಲ್ಲ. ಅಯ್ಯೋ ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಿ, ಗಜಾನನ್ ಶರ್ಮಾ ಅವ್ರನ್ನೂ ತೋರಿಸ್ತೀನಿ ಬನ್ನಿ.
ಅಂತ ಕರ್ಕೊಂಡು ಹೋದರು. ಹಾಗಾಗಿ ನಿಮ್ಮ ಪರಿಚಯ ಆಯಿತು ಸರ್. ನೀವು ಬಂದು ನನ್ನ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಆಶೀರ್ವಾದ ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಪುಟ್ಟದಾಗಿದ್ರೂ ಸಣ್ಣ ಗುಂಪಿದ್ರೂ ಎಲ್ಲರೂ ಆನಂದಿಸಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಅತಿಥಿಗಳು ಈಗ ಮುಂದಕ್ಕೆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಅದನ್ನು ಸುಮತಿಯವರು ಹೇಳ್ತಾರೆ ಅಂತ ಹೇಳಿ ಸುಮತಿಯವರಿಗೆ ವರ್ಗಾಯಿಸ್ತೇನೆ. ಭಾವುಕರು ಸತ್ಯವತಿ ಮೂರ್ತಿಯವರು ಹೇಳ್ತಾ ಹಾಗೆ ಅವರು ಕಂಬನಿ ತುಂಬಿದರು. ಅಂದರೆ ಆನಂದ ಭಾಷ್ಪ ಅಂತಲೇ ಹೇಳಬೇಕು. ಯಾಕೆಂದರೆ ಯಾವಾಗಲೂ ಇದು ಅವರೇ ಹೇಳಿದಾಗೆ ಸಣ್ಣದು ಚಿಕ್ಕದು ಅಂತ ದೊಡ್ಡದು ಜನ ಅನ್ನೋಕ್ಕಿಂತ ಈ ಭಾವ ಏನಿದೆಯಲ್ಲ ಇದು ಬಹಳ ಮುಖ್ಯ ಅನಿಸುತ್ತೆ. ಇಲ್ಲಿರೋರೆಲ್ಲ ನಾವೆಲ್ಲ ಆ ಪ್ರೀತಿ ಮತ್ತು ಆ ಭಾವನೆ ಇಟ್ಕೊಂಡೇ ನಾವು ಇಲ್ಲಿ ಸೇರಿದ್ದೇವೆ. ಹಾಗಾಗಿ ಅದೇ ಮುಖ್ಯ ಅಂತ ಭಾವಿಸ್ತಾ ಈಗ ನಮ್ಮ ಭಾವ ಕವಿ ಕೃಷ್ಣನನ್ನು ರಾಧೆಯನ್ನು ನಮಗೆ ತೋರಿಸಿದವರು, ನಾನು ಯಾವಾಗಲೂ ನಾನು ಪರಿಚಯದಲ್ಲಿ ಬುದ್ಧನ ಚರಣವನ್ನು ನಮಗೆ ತೋರಿಸಿದವರು. ಆಮೇಲೆ ನಾನು ಮೊನ್ನೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆದಾಗ ನಾನೊಂದು ಸಣ್ಣ ಇದನ್ನು ಇಂಟ್ರೋ ಬರೆದಿದ್ದೆ ಅವರಿಗೆ. ತೆರೆದ ಹೃದಯ ಅಂದರೆ ಅವರು ಹೃದಯದಲ್ಲಿ ಏನು ಕಾಣಿಸಿರಬಹುದು ಅನ್ನೋದು ಒಂದು ಕವಿ ಹೃದಯ ಅಂದರೆ ಬಹಳ ಒಂದು ವಿಶಿಷ್ಟವಾದ ಹೃದಯ ಅಂತ ನಾವು ಅಂದ್ಕೊಳ್ಳೋದು. ನಮ್ಮ ಹೃದಯಗಳನ್ನು ತೆರೆಯುವ ಕೆಲಸವನ್ನು ಯಾವಾಗಲೂ ಮೂರ್ತಿಯವರು ಮಾಡ್ತಿರ್ತಾರೆ, ಡಾಕ್ಟರ್ HSV ಅವರು. ಅಂಥದ್ದು ಅವರ ಹೃದಯವನ್ನು ತೆಗೆಯುವ ನೋಡುವ ಒಂದು ಭಾಗ್ಯ ವೈದ್ಯರಿಗೆ ಸಿಕ್ತು ಅಂತ ಕೂಡ ನಾನು ಒಂದು ಸಣ್ಣ ಒಂದು ಆರ್ಟಿಕಲ್ ಥರ ಬರೆದಿದ್ದೆ. ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಬಂತು. HSV ಸರ್ ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಅದು ಹೃದಯಗಳನ್ನು ಬೆಸೆದವರು. ಎಲೆಗಳು 106 ಆದರೆ ಭಾವದ ಎಲೆಗಳು 106 ಎಲ್ಲ ಒಂದೇ ಅಂತಾರಲ್ಲ, ಹಾಗೆ ಎಲ್ಲರನ್ನ ಬೆಸೆದವರು ಅವರು. ಡಾಕ್ಟರ್ HSV ಅವರು ಇವತ್ತು ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಅವರು ದೀಪ ಬೆಳಗಿಸಿ ಈಗ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ ಸರ್. ವೀಣೆ ತಂತಿ ಮಾಡಿ ನುಡಿಸು ಎನ್ನ ಮನವವೋ ತಾಯೇ, ವೀಣೆ ತಂತಿ ಮಾಡಿ ನುಡಿಸು ಎನ್ನ ಮನವವೋ ತಾಯೇ, ಶ್ರುತಿಯ ನಗಲಿ ಹೋಗದಂತೆ ಕಾಯೆ ವೀಣ ಪಾಣೆ, ಕಾಯೆ ವೀಣ ಪಾಣೆ, ಕಾಯೆ ವೀಣ ಪಾಣೆ. ವೀಣೆ ತಂತಿ ಮಾಡಿ ನುಡಿಸು ಎನ್ನ ಮನವವೋ ತಾಯೇ, ಶ್ರುತಿಯ ನಗಲಿ ಹೋಗದಂತೆ ಕಾಯೆ ವೀಣ ಪಾಣೆ, ಕಾಯೆ ವೀಣ ಪಾಣೆ, ಕಾಯೆ ವೀಣ ಪಾಣೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಡಾಕ್ಟರ್ HS ವೆಂಕಟೇಶ ಮೂರ್ತಿಗಳು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ಗೌರವದಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್. ಜ್ಞಾನ ಭಕುತಿ ಎಂಬ 2 ವೀಣೆಯ ತುದಿಗಳಲ್ಲಿ ಬಿಗಿದು ಕಟ್ಟಿ ಎನ್ನ ಮನವ ಅತ್ತಲಿತ್ತ ಜರುಗದಂತೆ. ಜ್ಞಾನ ಭಕುತಿ ಎಂಬ 2 ವೀಣೆಯ ತುದಿಗಳಲ್ಲಿ ಬಿಗಿದು ಕಟ್ಟಿ ಎನ್ನ ಮನವ ಅತ್ತಲಿತ್ತ ಜರುಗದಂತೆ. ಅಭಯ ಹಸ್ತದಲ್ಲಿ ಮೀಟಿ ಕಿವಿಗೊಟ್ಟು ಪ್ರೇಮದಲ್ಲಿ, ಅಭಯ ಹಸ್ತದಲ್ಲಿ ಮೀಟಿ ಕಿವಿಗೊಟ್ಟು ಪ್ರೇಮದಲ್ಲಿ, ಶ್ರುತಿ ಮಾಡಿ ಪಕ್ವಗೊಳಿಸು ಚಿತ್ತವೆನ್ನ ಶಾರದೆಯೇ, ಶ್ರುತಿ ಮಾಡಿ ಪಕ್ವಗೊಳಿಸು ಚಿತ್ತವೆನ್ನ ಶಾರದೆಯೇ, ಪಕ್ವಗೊಳಿಸು ಶಾರದೆಯೇ ಚಿತ್ತವೆನ್ನ ಶಾರದೆಯೇ, ಪಕ್ವಗೊಳಿಸು ಶಾರದೆಯೇ ಚಿತ್ತವೆನ್ನ ಶಾರದೆಯೇ.
ವೀಣೆ ತಂತಿ ಮಾಡಿ ನುಡಿಸು ಎನ್ನ ಮನವವೋ ತಾಯೇ ಶ್ರುತಿಯ ನಗಲಿ ಹೋಗದಂತೆ ಕಾಯೆ ವೀಣಪಾಣಿ ಕಾಯೆ ವೀಣಪಾಣಿ ಕಾಯೆ ವೀಣಪಾಣಿ. ಆತ್ಮೀಯರೇ, ಇವತ್ತು ಲೋಕಾರ್ಪಣೆಗೊಂಡ ಪುಸ್ತಕಗಳು ಬಿಳಿಯರ ಜೀವನ ಮತ್ತು ಬೇಂದ್ರೆಯವರ ನಿರಾಭರಣ ಸುಂದರಿ, ಹೊಳೆಯುವುದೆಲ್ಲ ಹೊನ್ನಲ್ಲ, ಆಟೋ ಚಾಲಕನ ಕಥೆ ವ್ಯಥೆ, ನಾನು ಮತ್ತು ನನ್ನವರ ಸ್ವೀಟಿ. ಇಷ್ಟು 6 ಪುಸ್ತಕಗಳು ಈ ದಿನ ಲೋಕಾರ್ಪಣೆಯಾಗಿದೆ. ಸತ್ಯವತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ನಾವೆಲ್ಲ. ಈಗ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ ನಮ್ಮ ಪ್ರೀತಿಯ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಗಳು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಸ್ನೇಹಿತರೆ, ತುಂಬ ಸಂತೋಷ. ಏಕೆಂದರೆ ಒಂದು ಪುಸ್ತಕ ಬಿಡುಗಡೆ ಮಾಡೋದೇ ಕಷ್ಟ ಆಗಿರುವಾಗ ಸೋದರಿ ಡಾಕ್ಟರ್ ಸತ್ಯವತಿಯವರು 6 ಪುಸ್ತಕಗಳನ್ನು ಒಂದೇ ಬಾರಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಹೊರದೇಶದಲ್ಲಿದ್ದು ಅಲ್ಲಿ ಕನ್ನಡದ ಭಾಷೆಯ ಸಂಸ್ಕೃತಿಯ ಸತ್ವವನ್ನು ಅರಗಿಸಿಕೊಂಡು ಕಥೆ, ಅನುವಾದ, ವಿಮರ್ಶೆ, ಜೀವನ ತತ್ವ, ಪ್ರಬಂಧ ಹೀಗೆ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ ಈಗ ಬೆಂಗಳೂರಿಗೆ ಬಂದು ಅವರ ಸೋದರಿಯ ಮನೆಯಲ್ಲಿ ಆಪ್ತ ಬಂಧುಗಳ ಮಧ್ಯೆ ಈ ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮವನ್ನು ಸತ್ಯವತಿಯವರು ಏರ್ಪಾಡು ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಈ 6 ಪುಸ್ತಕದಲ್ಲಿ ಅವರ ಅನುವಾದದ ಕೆಲವು ಭಾಗಗಳನ್ನು ನಾನು ನೋಡಿದೆ. ನಮ್ಮ ಮನೆಗೆ ಅವರು ಬಂದಾಗ ಗುರು ಅವ್ರ ಜೊತೆ. ಆಮೇಲೆ ನನಗೆ ಮಾತಾಡಲಿಕ್ಕೆ ಅಂತ ಹೇಳಿ ಅವರು ಬೇಂದ್ರೆಯವರ ನಿರಾಭರಣ ಸುಂದರಿ ಅನ್ನುವಂಥ ಗದ್ಯ ಬರಹವನ್ನು ಕುರಿತು ಮಾತಾಡಬೇಕು, ನೀವು 5 ನಿಮಿಷ ಮಾತಾಡಬೇಕು ಅಂತ ಹೇಳಿದರು. ಎಷ್ಟೊತ್ತು ಬೇಕಾದ್ರೂ ಮಾತಾಡಿ. ಆಯಿತು. ನಾನು ಕೆಲವರು ಸುಮ್ಮನೆ ಉತ್ಸಾಹ ಇರುತ್ತೆ, ಆದರೆ ಸಾಮರ್ಥ್ಯ ಇರೋಲ್ಲ. ಪುಸ್ತಕ ತಂದು ಬಿಡ್ತಾರೆ, ತಂದು ಬಿಡುಗಡೆ ಮಾಡಿ ಅಂತ ಹೇಳಿಕೊಟ್ಟಾಗ ಭಾಳ ಸಂಕಟಕ್ಕೆ ನಾವು ಸಿಗ್ತೀವಿ. ಒಳ್ಳೆಯ ಮಾತನ್ನು ಹೇಳೋ ಹಾಗಿಲ್ಲ, ಕೆಟ್ಟ ಮಾತನ್ನು ಹೇಳಬಾರ್ದು. ಈ ಥರದ ತೊಂದರೆಗೆ ಎಲ್ಲಿ ಸಿಕ್ಕೋತೀನೋ ಅಂತ ನಾನು ಆತಂಕದಲ್ಲಿದ್ದೆ. ಅವರು ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ಅನುವಾದ ಮಾಡಿರೋದನ್ನು ನನ್ನ ಗಮನಕ್ಕೆ ತಂದಾಗ ಎಲ್ಲಿ ಕೊಡಿ ನೋಡೋಣ ಅಂತ ಹೇಳಿದಾಗ ಅವರು ತಕ್ಷಣವೇ ಮೊಬೈಲ್ನಿಂದ ಹುಡುಕಿ ಆ ಪದ್ಯಗಳನ್ನು ನನಗೆ ಕೊಟ್ಟರು. ಕೇವಲ ಕುತೂಹಲದಿಂದ ನಾನು ಆ ಪದ್ಯಗಳನ್ನು ಗಮನಿಸಿದೆ. ನೋಡಿದರೆ ಸೊಗಸಾಗಿ ಅನುವಾದ ಮಾಡಿದ್ದಾರೆ. ಅವರಿಗೆ ಭಾಷೆಯ ಮೇಲೆ, ಲಯದ ಮೇಲೆ ಇರೋ ನಿಯಂತ್ರಣ ಶಕ್ತಿ ಅಪೂರ್ವವಾದದ್ದು. ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ಸಾನೆಟ್ಟುಗಳಾಗಿಯೇ ಅನುವಾದ ಮಾಡಿದ್ದಾರೆ. ಇದು ಅಸಾಮಾನ್ಯ. ಈಗಾಗಲೇ ಶೇಕ್ಸ್ಪಿಯರ್ನ ಸಾನೆಟ್ಗಳನ್ನು ಅನೇಕರು ಮಾಡಿದ್ದಾರೆ. ಹಾಗಿರುವಾಗ ಮತ್ತೊಂದು ಅನುವಾದ ಕೃತಿ ಬರ್ತಾ ಇದೆ, ಶೇಕ್ಸ್ಪಿಯರ್ನ ಕವಿತೆಗಳನ್ನು ಅನುವಾದ ಮಾಡಿರುವಂಥದ್ದು. ಅವುಗಳೊಂದಿಗೆ ಹೋಲಿಕೆಗೆ ನಿಲ್ಲಬಹುದಾದ ಸಾಮರ್ಥ್ಯವಿರುವಂಥ ಕೃತಿ ನಿಮ್ಮದು. ತುಂಬ ದೊಡ್ಡ ಮಾತು. ಬೇಂದ್ರೆಯವರ ನಿರಾಭರಣ ಸುಂದರಿ. ಏನಾಗುತ್ತೆ ಅಂದರೆ, ಒಬ್ಬ ಲೇಖಕ ಯಾವುದೋ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹೆಸರು ಗಳಿಸಿದ ಮೇಲೆ ಆತ ಬರೆದ ಬೇರೆ ಪ್ರಕಾರದ ಕೃತಿಗಳು
ಅವಗಣನೆಗೆ ಒಳಗಾಗ್ತವೆ. ಬೇಂದ್ರೆ ನಾನು ಹೇಳಬೇಕಾದ್ದೇ ಇಲ್ಲ, ಕನ್ನಡದ ಮಹಾಕವಿಗಳು, 20ನೇ ಶತಮಾನದಲ್ಲಿ ಕಂಡಂಥ ಅತ್ಯದ್ಭುತವಾದ ಪ್ರತಿಭೆ ಬೇಂದ್ರೆ. ಅವರನ್ನು ಕಾವ್ಯ ಗಾರುಡಿಗ ಅಂತಲೇ ಕರೀತಾರೆ. ಅವರ ಕವಿತೆಗಳಿಂದ ಸಂಪೂರ್ಣವಾಗಿ ಆಕರ್ಷಿತವಾದಂಥ ಕನ್ನಡ ಮನಸ್ಸು ಅವರು ಬರೆದ ಪ್ರಬಂಧಗಳು, ವಿಮರ್ಶೆ, ನಾಟಕ ಇವುಗಳನ್ನು ಅಷ್ಟಾಗಿ ಗಮನಿಸಲಿಲ್ವೇನೋ ಅಂತ ನನಗೆ ಅನಿಸುತ್ತೆ. ಅವರ ಸಾಯೋ ಆಟ ಭಾಳ ಸುಂದರವಾದ ನಾಟಕ, ಭಾಳ ಅದ್ಭುತವಾದ ನಾಟಕ ಅದು. ಹಾಗೆ ಅವರು ಬರೆದಿರೋ ಕಥೆಗಳು ಬಹಳ ಅರ್ಥಪೂರ್ಣವಾದ ಕಥೆಗಳನ್ನು ಅವರು ಬರೆದಿದ್ದಾರೆ. ಪ್ರಬಂಧಗಳು, ಅಣಕುವಾಡುಗಳು. ಹಕ್ಕಿ ಹಾರುತ್ತಿದೆ ಅವರ ಭಾಳ ಸುಪ್ರಸಿದ್ಧವಾದ ಕವಿತೆ. ಆ ಕವಿತೆಯನ್ನು ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಓದಿದಾಗ ಸಾವಿರಾರು ಜನ ಇದ್ದಂಥ ಸಭೆ ರೋಮಾಂಚಿತಗೊಂಡಿತು ಅಂತ ಮಾಸ್ತಿ ಅವರು ಹೇಳ್ತಾರೆ. ಹಾಗೆ ಒಂದು ಕವಿತೆಯ ಮೂಲಕ, ಅದರ ಚುಂಬಕ ಶಕ್ತಿಯ ಮೂಲಕ ದೊಡ್ಡ ಸಮೂಹವನ್ನು ತನ್ನ ಕಡೆ ಸೆಳೆಯಬಲ್ಲ ಅದ್ಭುತವಾದ ಶಕ್ತಿ ಇದ್ದಂಥ ಕವಿ ಬೇಂದ್ರೆಯವರು. ಹಕ್ಕಿ ಹಾರುತ್ತದೆ ನೋಡಿದಿರಾ ಅನ್ನುವ ಪದ್ಯವನ್ನು ಇಟ್ಟುಕೊಂಡು ಕೆಲವರು ಅಣಕುವಾಡುಗಳನ್ನು ಬರೀತಾರೆ. ಕತ್ತೆ ಹಾರುತ್ತದೆ ನೋಡಿದಿರಾ ಅಂತ ಒಬ್ಬರು ಬರೆದರಂತೆ. ಬೇರೆಯವರು ನನ್ನ ಪದ್ಯ ಅಣಗಿಸೋಕೆ ಬದಲು ನಾನೇ ಅಣಗಿಸಿದ್ರೆ ಒಳ್ಳೆಯದು ಅಂದ್ಕೊಂಡು ಬೇಂದ್ರೆಯವರು ಬೆಕ್ಕು ಹಾರುತ್ತಿದೆ ನೋಡಿದಿರಾ ಅಂಥೇಳಿ ಒಂದು ಅಣಕುವಾಡನ್ನು ಬರೀತಾರೆ. ಅಣಕವಾಡು ಬರವಣಿಗೆಗೆ ಮಾದರಿಯಾಗುವಂಥ ಪದ್ಯ ಅದು. ನನಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಷ್ಟು ಪ್ರಿಯವೋ ಅಷ್ಟೇ ಪ್ರಿಯ ಅದರ ವಿದೂಷಕ ಪ್ರವೃತ್ತಿಯಾದ ಬೆಕ್ಕು ಹಾರುತ್ತಿದೆ ನೋಡಿದಿರಾ. ಇನ್ನು ಈ ಕಥೆಗಳ ಬಗ್ಗೆ ಎರಡು ಮಾತು ಹೇಳಬೇಕಂದ್ರೆ, ಭಾಳ ಕುತೂಹಲದಿಂದ ನಾನು ಬೇಂದ್ರೆಯವರ ಕಥೆಗಳನ್ನು ಓದಿದೆ. ಅದರ ಹೆಸರೇ ನಿರಾಭರಣ ಸುಂದರಿ. ಅಂದರೆ ಆ ಹೆಸರಿನ ಕಥೆ ಒಂದಿದೆ ಇದರಲ್ಲಿ. ಅದರ ಬಗ್ಗೆ ಸತ್ಯವತಿಯವರು ಬಹಳ ಸುಂದರವಾದ ರೀತಿಯಲ್ಲಿ ಪರಿಚಯ ಮಾಡಿಸ್ತಾರೆ. ಒಂದೊಂದು ಕಥೆ ತಗೊಂಡು ಆ ಕಥೆ ಬಗ್ಗೆ 3-4 ಪುಟ ಬರೀತಾರೆ. ಮೊದಲು ಆ ಕಥೆಯ ಸಾರಾಂಶ ಹೇಳ್ತಾರೆ, ಅದು ಕಥೆಯ ಸ್ವಾರಸ್ಯ ಏನು ಅಂತ ಹೇಳ್ತಾರೆ. ಈ ಕಥೆ ಬಗ್ಗೆ ಬೇರೆಯವರು ಯಾರು ಏನಾದರೂ ಹೇಳಿದಾರಾ ಅದನ್ನು ಹೇಳ್ತಾರೆ. ಅದರಿಂದ ಇದನ್ನು ಅಭ್ಯಾಸ ಮಾಡೋರಿಗೆ ತುಂಬ ಅನುಕೂಲವಾಗುವಂಥ ಒಂದು ಆಕರ ಕೃತಿಯ ಆಗಿದೆ ಅವರ ಪುಸ್ತಕ. ಭಾಷೆ ಬಹಳ ಅಚ್ಚುಕಟ್ಟು, ಪ್ರಿಸೈಸಾಗಿ ಮಾತಾಡ್ತಾರೆ, ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಬರವಣಿಗೆ ಬಗ್ಗೆ ಅವರಿಗೆ ತುಂಬ ಅಪಾರವಾದ ಗೌರವ ಮತ್ತು ಪ್ರೀತಿ ಇರೋದು ಗೊತ್ತಾಗುತ್ತೆ. ಪ್ರಾಯಶಃ ಈ ಎಲ್ಲ ಪುಸ್ತಕಗಳು ಕೂಡ ಆ ಗುಣವನ್ನು ಹೊಂದಿರುತ್ತವೆ ಅಂತ ನಾನು ಭಾವಿಸ್ತೀನಿ. ಶೇಕ್ಸ್ಪಿಯರ್ನ ಅನುವಾದಗಳು ಮತ್ತು ಬೇಂದ್ರೆಯ ನಿರಾಭರಣ ಸುಂದರಿಯ ಬಗ್ಗೆ ಅವರು ಬರೆದಿರುವಂಥದ್ದು. ಆ ದೀರ್ಘವಾದ ಮುನ್ನುಡಿಯನ್ನು ಕೂಡ ಅದರಲ್ಲಿ ಹಾಕ್ತಾರೆ, ಬೆನ್ನುಡಿಯನ್ನು ಕೂಡ ಹಾಕ್ತಾರೆ, ಆಮೇಲೆ ತಮ್ಮ ಮಾತುಗಳನ್ನು ಹಾಕ್ತಾರೆ. ಒಂದು ಸಂಪೂರ್ಣವಾದ ನೋಟ ಬೇಂದ್ರೆಯ ಗದ್ಯ ಕೃತಿಯ ಬಗ್ಗೆ ಸಿಕ್ಕಬೇಕು. ಹಾಗೆ ಕೆಲಸ ಮಾಡಿ ಕೃತಕೃತ್ಯರಾಗಿದ್ದಾರೆ ಸತ್ಯವತಿಯವರು. ಇನ್ನು ಮುಂದೆ ಕೂಡ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ಬರೆದು ಬಹುಕೃತರಾಗಲಿ, ಅಡಿಗರು ಹೇಳಿದ ಮಾತು, ಬಹುಕೃತರಾಗಲಿ, ಅನೇಕ ಕೃತಿಗಳಿಗೆ ತಾಯಿಯಾಗಲಿ ಅಂತೇಳಿ ಪ್ರೀತಿಯಿಂದ ಹಾರೈಸಿ ನನ್ನ ಮಾತು ಈಗ ಮುಗಿಸ್ತಾ ಇದ್ದೀನಿ. ಇನ್ನು ಮೇಲೆ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ನನಗೆ ಇಲ್ಲಿ ಬಂದಾಗ ಆಶ್ಚರ್ಯ ಅಂದರೆ ಎಚ್.ಎಸ್. ವೆಂಕಟೇಶ್ಮೂರ್ತಿ ಅವರು ನೋಡಿ ಭಾಳ ಖುಷಿ ಮತ್ತು ಆಶ್ಚರ್ಯ ಆಯಿತು. ಅವ್ರೊಂದು ಪುಸ್ತಕ ನಾಡಿದ್ದು ಬಿಡುಗಡೆ ಆಗ್ತದೆ, ಪ್ರೀತಿಯು ನೀಡಿದ ಕಣ್ಣು. ಆ ಪ್ರೀತಿಯು ನೀಡಿದ ಕಣ್ಣು ಅಂತ ಹೇಳೋದಕ್ಕೆ ಅವರೇ ಒಂದು ರೂಪಕ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಸುಮಾರು ಕೆಲಸ ಇತ್ತು ನನಗೆ. ಬಟ್ ಎಚ್.ಎಸ್. ಅವರು ಬರ್ತಾರೆ ಅಂತ ಹೇಳಿದಾಗ ಅವರೇ ಬರುವಾಗ ನಾವು ಬರದೇ ಇದ್ದರೆ ಭಾಳ ತಪ್ಪಾಗುತ್ತೆ. ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಬಹಳ
ಯಾರಿಗಾರು ಒಂದು ಕೆಲಸ ಒಪ್ಪಿಸಿದ್ರೆ ಭಾಳ ಸುಲಭವಾಗಿ ಬಿಡಲ್ಲ ಅವರು. ಅವ್ರಿಗೆ ಪುಸ್ತಕಕ್ಕೆ ಮುನ್ನುಡಿ ಬೇಕು ಅಂತೇಳಿ ನನಗೊಂದು 6 ತಿಂಗಳು ನನ್ನ ಬೆನ್ನ ಹಿಂದೆ ನಿಂತು ಈ ಮುನ್ನುಡಿ ಬರ್ಕೊಂಡು ನನಗೆ ಮುನ್ನುಡಿ ಬರಲಿಕ್ಕೆ ಇಷ್ಟ ಇತ್ತು. ಈ ಪುಸ್ತಕದ ಹಲವು ಲೇಖನಗಳನ್ನು ನಮ್ಮ ಕನ್ನಡದಲ್ಲಿ ಪ್ರಕಟ ಆಗಿದೆ. ಅವರ ಭಾಳಷ್ಟು ಲೇಖನಗಳು ಈಗಲೂ ಪ್ರಕಟ ಆಗ್ತಾ ಇರ್ತವೆ. ಅವರು ನಮಗೆ ಏನಂದರೆ ಒಂದು ಕಂಟಿನ್ಯೂಸ್ ಸೋರ್ಸ್ ಆಫ್ ಆರ್ಟಿಕಲ್ಸ್, ಅಲ್ಲಿ ಬೇರೆ ಬೇರೆ ವಿಚಾರದ ಬಗ್ಗೆ ಬರೀತಾರೆ ಅವರು. ಆಮೇಲೆ ಒಂದು ಪತ್ರಿಕೆಗೆ ಒಂದು ಲೇಖನ ಹೇಗಿರಬೇಕು ಹಾಗೆ ಬರೀತಾರೆ, ಎಲ್ಲರೂ ಓದುವಂಥದ್ದು. ಅದರಲ್ಲಿ ತಲೆ ಭಾರಕ್ಕಿಂತ ಹೆಚ್ಚು ಹೃದಯದ ಭಾವ ಜಾಸ್ತಿ ಇರುತ್ತೆ, ಆ ಥರದ ಲೇಖನ ಬರೀತಾರೆ. ಇನ್ನೊಂದೇನೆಂದರೆ ಅದು ಸರಿಯಾದ ಸಮಯ ಕೊಡ್ತಾರೆ. ಹಾಗಾಗಿ ನಮ್ಮ ಒಂದು NRI ಎಡಿಷನ್ ಅಂತಿದೆ, NRIಗಳೇ ಬರೆಯುವಂಥ ಒಂದು ಪತ್ರಿಕೆ ಇದೆ. ಅದನ್ನು ಆ ಸೆಕ್ಷನ್ನವರು ಇವರಿಂದಾಗಿ ಸಂತೋಷವಾಗಿದ್ದಾರೆ ಮುಖ್ಯವಾಗಿ. ಇದು 4-5 ಜನ ಇದ್ದಾರೆ. ಆಮೇಲೆ ಈ ಪುಸ್ತಕ ಓದಿದಾಗ ನನಗೆ ಅವ್ರು ಕಳಿಸ್ಕೊಟ್ಟಾಗ ಓದಿದ್ನ ನನಗೆ ಈ ಬಿಳಿಯರ ಜೀವನದ ಬಗ್ಗೆ ಯಾಕೆ ಕುತೂಹಲ ಅಂದರೆ, ನಾನು ಅವರ ಜೀವನದ ಬಗ್ಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ತಿಳ್ಕೊಂಡಿದ್ದೆ ಹೊರತು ಆ ಊರಿಗೆ ಹೋದಾಗ ನನಗೆ ಅಮೇರಿಕಕ್ಕೆ ಹೋಗಿ ನಾನು ಇವರು ಮತ್ತು ಲಕ್ಷ್ಮಣರಾವ್ ಒಂದ್ಸಲ ಹೋಗಿದ್ದೆ. ನಾನು ಡುಂಡಿರಾಜು ಮತ್ತು ಒಂದಷ್ಟು ಗೆಳೆಯರು ಒಂದ್ಸಲ ಹೋಗಿದ್ವಿ. ಅಲ್ಲಿ 15 ಜನ ಇದ್ದರೂ ಕೂಡ ಒಬ್ಬನೇ ಒಬ್ಬ ಅಮೇರಿಕನ್ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ನಮಗೆ ಸಿಕ್ತಿದ್ದು ಇಲ್ಲಿಗೆ ಬಂದಾಗ ಸಿಕ್ಕುವಂಥ ಇಂಡಿಯನ್ಸೇ. ಹಾಗಾಗಿ ಅಲ್ಲಿ ಅಮೇರಿಕನ್ಸ್ ಏನು ತಿಂತಾರೆ, ಅವರ ಏನು ಹವ್ಯಾಸಗಳೇನು, ಅವರ ಒಡನಾಟಗಳೇನಿರ್ತದೆ, ಅವರ ಸ್ನೇಹ ಹೇಗಿರುತ್ತೆ ಏನೂ ಗೊತ್ತಿರ್ತಿರ್ಲಿಲ್ಲ. ಬಹುಶಃ ಇಂಗ್ಲೆಂಡಿಗೆ ಹೋದಾಗಲೂ ನಮ್ಗೆ ಯಾರೂ ಸಿಗಲ್ಲ ಅನ್ಸುತ್ತೆ. ನಮ್ಮ ಏಜೆಂಟ್ ಯಾರೋ ಬಿಟ್ಟರೆ ಮತ್ತು ನಾವು ಭೇಟಿಯಾಗೋದು ಭಾರತೀಯರನ್ನೇ, ಹೋಗೋದು ಭಾರತೀಯ ಹೋಟೆಲ್ಗಳಿಗೆ. ಹೀಗಾಗಿ ಒಂದು ದೇಶದ ನಿಜವಾದ ಒಂದು ಒಡನಾಟ ನಮ್ಗೆ ಆಗೋದೇ ಇಲ್ಲ. ಅದಾಗೋದು ಯಾವುದನ್ನು ಈ ಪುಸ್ತಕದಿಂದ. ಈ ಬಿಳಿಯರ ಜೀವನದಲ್ಲಿ ಅವರು ಎಷ್ಟು ಚೆನ್ನಾಗಿದ್ದರೆ, ಒಂದು ಎಕ್ಸಾಂಪಲ್ ನಾನು ಇದರಲ್ಲಿ ಹಾಕಿದ್ದೇನೆ. ನಮ್ಮ ಊರಲ್ಲಿ ಒಂದು ಸಂಪ್ರದಾಯದ ಅಭ್ಯಾಸ ಇದೆ. ಅವಳು ಹೇಳಿದ್ಲು ಹೇಳಿದ ತಕ್ಷಣ ಅಮ್ಮ ಬೈದು ಅವಳು ಅಂತ ಏನು ಹೇಳಿದ್ರು, ಅವಳ ಹೆಸರು ಹೇಳು, ಅವನು ಹೇಳಿದ ಅವನು ಅಂತ ಹೇಳ್ಬಿಟ್ಟು ಹೆಸರು ಹೇಳು ಅಂತ. ಅದು ಇವರು ಅಲ್ಲಿ ಒಂದು ಲೇಖನದಲ್ಲಿ ಹೇಳ್ತಾರೆ, ಬ್ರಿಟಿಷರಿಗೆ ಈ ಸರ್ವನಾಮಗಳನ್ನು ಬಳಸಿದ್ರೆ ಭಾಳ ಸಿಟ್ಟು ಬರ್ತದೆ. ಸ್ಪೆಸಿಫೈ ಮಾಡಿ ಯಾರು ಅಂತ ಹೇಳಿ ಮೆನ್ಷನ್ ದ ನೇಮ್ ಅಂತ. ಸೊ ಈ ಥರ ಸಣ್ಣ ಸಣ್ಣ ವಿವರಗಳನ್ನು ಇತ್ತು. ಅಂದರೆ ಎಷ್ಟೋ ವಿವರಗಳು ನಮ್ಮ ದಕ್ಷಿಣ ಕನ್ನಡದ ಏನು ನಡವಳಿಕೆಗಳಲ್ಲಿ ಕಾಣಿಸ್ತಲ್ಲ, ಎಷ್ಟೋ ವಿವರಗಳಲ್ಲಿ ಕಾಣಿಸ್ತಿದ್ರು ನಮಗೆ. ಅವರ ಆಹಾರ ಪದ್ಧತಿ ಇರ್ಬೋದು. ಆಮೇಲೆ ಇವರು ಯಾರನ್ನು ಕೂಡ ಅಲ್ಲಿಯ ತಾವು ಕಂಡ ಅನುಭವಗಳನ್ನಾಗಲಿ, ಕಂಡ ವ್ಯಕ್ತಿಗಳನ್ನಾಗಲಿ ಒಂದು ರೀತಿಯ ಟೀಕೆಯಿಂದಲೂ ನೋಡಲಿಲ್ಲ, ಭಾಳ ಪ್ರೀತಿಯಿಂದಲೂ ನೋಡಲಿಲ್ಲ. ಅಂದರೆ ಒಂದೇನಾಗ್ತಾರೆ, ಬೇರೆ ದೇಶಕ್ಕೆ ಹೋದ ತಕ್ಷಣ ಒಂದು ಅತ್ಯುತ್ಸಾಹದಿಂದ ಈ ದೇಶದ ರಸ್ತೆ ಅಂತ ರಸ್ತೆ ಜಗತ್ತಲ್ಲೇ ಇಲ್ಲ, ಚಿನ್ನದ ರಸ್ತೆ ಅಂತ ಬರ್ತದೆ. ಇಲ್ಲಿ ಅಲ್ಲಿ ಏನೊಂದು ಕೆಟ್ಟ ಅನುಭವ, ಈ ದೇಶ ಸರಿ ಇಲ್ಲ, ಇಲ್ಲಿ ಹೋಗಲೇಬೇಡಿ ನಿಮ್ಮನ್ನೇ. ಆದರೆ ಇವರು ಅನಂತಮೂರ್ತಿ ಅವರು ಬಳಸ್ತಾರೆ ಕ್ರಿಟಿಕಲ್ ಇನ್ಸೈಡರ್. ನನಗೆ ಒಂದು ಕ್ರಿಟಿಕಲ್ ಇನ್ಸೈಡರ್ ಆಗಿದ್ದಾರೆ. ಪ್ರೀತಿ ಇದೆ, ಆದರೆ ಅದೇ ಸಂದರ್ಭದಲ್ಲಿ ವಿಮರ್ಶಾತ್ಮಕವಾಗಿದೆ. ಹೀಗಾಗಿ ಇದು ಬಿಳಿಯರ ಜೀವನದ ಬಗ್ಗೆ ಬಂದ ಅತ್ಯುತ್ತಮವಾದ ಟೀಕೆ ಟಿಪ್ಪಣಿ ಅಂತ ನನಗೆ ಭಾಳ ಒಳ್ಳೆಯ ಪುಸ್ತಕ. ಅಂದರೆ ಒಂದು ನಮ್ಮ ಕಥೆಗಾರರಿಗೆ ಏನಾಗಬೇಕಂದ್ರೆ ಹೊಸ ಜಗತ್ತನ್ನು ಪ್ರವೇಶ ಮಾಡುವುದಕ್ಕೆ ಹಲವು ಕಿಟಕಿಗಳು ಬೇಕಾಗ್ತದೆ. ಅಲ್ಲಿ ಹೋದಾಗಲೇ ನಮ್ಗೆ ಬರೆಯೋಕ್ಕಾಗಲ್ಲ, ಇದನ್ನು ನಮ್ಮದೇ ಕಥೆ ಬರ್ಕೊಂಡಿರ್ತೀವಿ. ಆ ರೀತಿಯ ಒಂದು ಭಾಳ ಒಳ್ಳೆಯ ಕಿಟಕಿ. ಯಾವತ್ತಾದರೂ ನಾನು ಲಂಡನ್ಗೆ ಹೋದರೆ ಈ ಪುಸ್ತಕವನ್ನು ಜೊತೆಗೆ ಇಟ್ಕೊಂಡು ಹೋಗಿ ನನ್ನ ದಾರಿಯನ್ನು ಸುಗಮಗೊಳಿಸ್ತೇನೆ. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದೀನಿ ಸತ್ಯಮೂರ್ತಿ ಅವರೇ. ನೀವು ನನ್ನ ಗೆಳೆಯನ ಹತ್ರನೂ ಒಂದು ಮುನ್ನುಡಿ ಬರ್ತಿದ್ದೀರಂತೆ, ಗೋಪಾಲಕೃಷ್ಣ ಕೊಂಟಿನಿ. ಈಗ ಹಲವಾರು ಮಂದಿ ಇವ್ರ ಬಗ್ಗೆ ಹೇಳಿದರು. ಇವರ ಸಾಹಿತ್ಯ ಪ್ರೀತಿ, ಇವರ ಇಂಗ್ಲೆಂಡಲ್ಲಿ ಇದ್ದುಕೊಂಡು ಇಷ್ಟು ಬರೆಯುವಂಥದ್ದು, ಇದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರತಕ್ಕೆ ಬಂದಿರುವಂಥದ್ದೆಲ್ಲ ಬಹಳ ಒಂದು ರೀತಿಯಲ್ಲಿ ಮನಸ್ಸನ್ನು ಒದ್ದೆ ಮಾಡುವಂಥ ಒಂದು ಸನ್ನಿವೇಶ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಕೊಟ್ಟ ಎಲ್ಲ ತೊಂದರೆಗಳನ್ನು ಕ್ಷಮಿಸಿ, ತಡವಾಗಿ ಬಂದಿದ್ದೆ ಕ್ಷಮಿಸಿ, ಮತ್ತು ಪುಸ್ತಕ ನಿಜವಾಗ್ಲೂ ಸಂತೋಷ ಕೊಟ್ಟಿದ್ದೀನಿ. ನಮಸ್ಕಾರ.